ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಶ್ರೀರಾಮನವಮಿ ಹಬ್ಬದ ದಿನ ಎಲ್ಲ ಕಡೆ ಪಾನಕ ಮತ್ತೆ ಹೆಸರುಬೇಳೆ ಕೊಡ್ತಿರ್ತಾರೆ. ನನಗಂತೂ ಹೆಸರುಬೇಳೆ ಅಂತಂದ್ರೆ ತುಂಬಾನೇ ಇಷ್ಟ. ಇವತ್ತಿನ ದಿನ ಊಟ ಮಾಡೋದೇ ಬೇಡ, ಅಲ್ಲೂ ಇಲ್ಲೂ ಕೊಡೋ ಪಾನಕ ಮತ್ತೆ ಹೆಸರುಬೇಳೆನೆ ಸಾಕಾಗತ್ತೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ. ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಈ ಕಡೆ ಕೋಸಂಬರಿ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಒಂದ್ ಸ್ವಲ್ಪ ಕಾಯಿ ಕ್ಯಾರೆಟ್ ಸ್ವಲ್ಪ ಕೊತ್ತಂಬರಿನ ಹಾಕಿ ಸಿಂಪಲ್ ಆಗಿ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ನಾ ಕೋಸಂಬರಿ ರೆಡಿನೇ ಆಗೋಗ್ಬಿಡ್ತು. ಪಾನಕ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಕರ್ಬೂಜ ಹಣ್ಣನ ಈ ತರ 2 ಭಾಗ ಮಾಡ್ಕೊಂಡು ಒಂದ್ ಭಾಗದಲ್ಲಿ ಇರುವಂತ ಬಲ್ಪ್ನೆಲ್ಲ ನೀಟಾಗಿ ತೆಗೆದಿಟ್ಕೊಂಡು ಹಾಗೆ ಇನ್ನೊಂದು ಭಾಗನ ಈ ತರ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಸೇರಿಸಿ ಅದನ್ನ ಗ್ರೈಂಡ್ ಮಾಡ್ಕೊಂಡಿದೀನಿ. ಈಗ ಒಂದು ಪಾತ್ರೆಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಕರ್ಬೂಜ ಹಣ್ಣಿನ ರಸನ ಸೇರಿಸಿ ನಮ್ ಕನ್ಸಿಸ್ಟೆನ್ಸಿ ಅಂತಕ್ಕಂತೆ ನೀರನ್ನ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಕೈಯಲ್ಲಿ ಒಂದ್ ಸ್ವಲ್ಪ ಹೊತ್ತು ಚೆನ್ನಾಗಿ ಕಿವುಚ್ಕೊಂಡು ಕರಗಿಸಿಟ್ಕೊಂಡಿರುವಂತ ಬೆಲ್ಲರ್ನ ಕೂಡ ಸೇರಿಸ್ಬಿಟ್ಟು ಹಾಗೆ ಒಂದ್ ಸ್ವಲ್ಪ ಲೆಮನ್ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಾ ಪಾನಕ ರೆಡಿನೇ ಆಗೋಗ್ಬಿಡುತ್ತೆ. ದೇವ್ರ ನೈವೇದ್ಯಕ್ಕೆ ಒಂದ್ ಸ್ವಲ್ಪ ಪಾನಕ ಮತ್ತೆ ಹೆಸರುಬೇಳೆನ ಇಟ್ಬಿಟ್ಟು ದೇವ್ರ ಪೂಜೆನ ಕೂಡ ಮುಗಿಸ್ಕೊಂಡೆ. ದೇವ್ರ ಪೂಜೆ ಅಂತೂ ತುಂಬಾನೇ ಚೆನ್ನಾಗಿ. ಇನ್ನ ಹತ್ರದಲ್ಲೇ ಇರುವಂತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮಧ್ಯಾಹ್ನನೇ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಆದ್ರೆ ನಮ್ಮ ಹಸ್ಬೆಂಡ್ಗೆ ಲೀವ್ ಇರ್ಲಿಲ್ಲ. ಸರಿ ಸಂಜೆ ಎಲ್ರು ಕೂಡ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅವರು ಆಫೀಸಿಂದ ಬಂದ್ಮೇಲೆ ಎಲ್ಲರೂ ಕೂಡ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದಲ್ಲಿ ಅಲಂಕಾರ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಶ್ರೀರಾಮನವಮಿಗೆ ಇಲ್ಲಿ ಪ್ರತ್ಯೇಕವಾದ ಪೂಜೆ ಇರುತ್ತೆ. ಹಾಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಎಲ್ರಿಗೂ ತುಂಬಾನೇ ಚೆನ್ನಾಗಿರುತ್ತೆ. ಶ್ರೀರಾಮನವಮಿಗಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅಂಡ್ ಇಲ್ಲಿ ನೋಡಿ ಜೈ ಶ್ರೀರಾಮ್ ಅಂತ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂನಲ್ಲಿ ಅಂತ ಹೇಳ್ಬಿಟ್ಟು. ನಾವು ವಾಪಸ್ ಮನೆಗೆ ಬಂದು ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಉಪ್ಪಿಟ್ಟು ಹಾಗೆ ಹೆಸರುಬೇಳೆ ಪಾನಕನ ಕುಡ್ಕೊಂಡು